ಸ್ಪಂದನ ಮಹಿಳಾ ಮಂಡಳ ರೋಣ ವತಿಯಿಂದ ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಗರದ ಬಂಡಿ ಗಾರ್ಡನ್ನಲ್ಲಿ ಜಾನಪದ ಗೀತೆ, ಬಿಸುಕಲಿನ ಗೀತೆ, ಸೋಬಾನ ಪದ, ಒಡಪುಗಳು ಹಾಗೂ ಜೋಗಳ ಪದಗಳ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಶಶಿಕಲಾ ಮಿಥುನ್ ಪಾಟೀಲ್ ಉದ್ಘಾಟಿಸಿದರು. ಮೊದಲಾಗಿ ಈ ಭಾಗದ ಆರಾಧ್ಯ ದೈವ ಆದಂಥ ಕಾಲಕಾಲೇಶ್ವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮತ್ತು ಇವತ್ತು ಸ್ಪಂದನ ಮಹಿಳಾ ಮಂಡಳಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು. ಒಂದು ಬೀಸುಕಲ್ಲಿನ ಪದ, ಜೋಗಳ ಪದ, ಆಮೇಲೆ ಜಾನಪದ ನೃತ್ಯ, ಜಾನಪದ ಹಾಡು ಮತ್ತು ಗಂಡನ ಮ್ಯಾಗ ಒಗಟು ಬಿಟ್ಟು ಹೆಸರು ಹೇಳೋದು, ಇಂಥ ಅನೇಕ ಕಾರ್ಯಕ್ರಮ. ಯಾಕಪ್ಪ ಇವೆಲ್ಲ ಇಟ್ಕೊಳ್ತಾ ಇದ್ದೀವಿ ಅಂತಂದ್ರೆ, ನಾವು ಹಳೆ ಸಂಸ್ಕೃತಿ, ನಮ್ಮ ಪದ್ಧತಿ, ಆಚಾರ ವಿಚಾರ ಏನಿದ್ದು ಅವೆಲ್ಲ ನಶಿಸಾಕತ್ತವ. ಇವತ್ತು ನಾವು ಹಳ್ಳಿ ಒಳಗಿದ್ದರೂ ಕೂಡ ಇವೆಲ್ಲ ಜಾನಪದ ನೃತ್ಯ ನಮ್ಮ ಏನು ದಿನನಿತ್ಯ ಜೀವನದಲ್ಲಿ ಇಂಥವೆಲ್ಲ ನಮಗೆ ಬೇಕಾಗ್ಯಾವ, ಅವೆಲ್ಲ ಅಳ್ಸಕತ್ತಾವ. ಅದಕ್ಕಾಗಿ ಯೋಚನೆ ಮಾಡಿ ನಾವು ಇಂಥ ಕಾರ್ಯಕ್ರಮ ಆಗಬೇಕು ಅಂಥೇಳಿ ಬರೀ ಇಲ್ಲೊಂದೇ ಅಲ್ಲ, ನಾವು ರೋಣ, ಗಜೇಂದ್ರಗಡ ಮತ್ತು ನೆರೆಗಲ್ಲು, ಆಮೇಲೆ ಡಂಬಳ, ಹಿಂಗೆ ಬೇರೆ ಬೇರೆ ಇದ್ರ ಕಡೆ ಇವತ್ತಿನ ದಿವಸ ನಾವೇನು ಮಾಡೀವಿ, ಗಜೇಂದ್ರಗಡ ಮತ್ತು ಸುತ್ತಮುತ್ತಲ ಹಳ್ಳಿ ಕಡೆಯಲ್ಲಿಂದ ಬಂದಾರ. ಇವತ್ತು ನಿಜವಾಗ್ಲೂ ಕೂಡ ತಾಯಂದಿರು ಎಲ್ಲರನ್ನು ಸ್ಪರ್ಧೆಗಳನ್ನ ನೋಡಿದರೆ ತುಂಬ ಖುಷಿ ಆಯ್ತು ರೀ. ಇವತ್ತೇನಪ್ಪ ಅಂತಂದ್ರೆ ನಾವು ಭಾಳಷ್ಟು ಜನ ಒಂದು 60-70 ಪಾರ್ಟಿಸಿಪೆಂಟ್ ಇರ್ಬೋದು ಅಂದ್ಕೊಂಡ್ವಿ. ಆಗಲಿ ಸುಮಾರು 710ಕ್ಕೆ ಬಂದು ನಿಂತದ್ದು ನಾವು ಸಾಕಂದ್ರೆ ಇನ್ನೂ ಬರ್ತಾನೆ ಇದ್ದಾವೆ. ಹಂಗಾಗಿ ತುಂಬ ಖುಷಿ. ಅಜ್ಜಿಗಳಂತೂ ಎಷ್ಟು ಹುರುಪಲ್ಲೇ ಬಂದಾರ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು. ಈ ಹಾಡುಗಳು ನೀವು ಇನ್ನೂ ನೋಡ್ತಾ ಇದ್ದೀರಿ, ಇನ್ನೂ ಹಾಡುಗಳು ನಡೆದಾವ. ಒಂದು ಕಡೆ ಜೋಗಳ ಹಾಡು ನಡೆದೈತೆ, ಒಂದು ಕಡೆ ಗಂಡನ ಒಗಟು ಹೇಳೋದು, ಬೇರೆ ಬೇರೆ ಕಡೆ ಇದು ಇಂಥ ಕಾರ್ಯಕ್ರಮ ವಿಭಿನ್ನವಾಗಿ ನಾವು ಇಟ್ಕೊಂಡಿವಿ. ಅದಕ್ಕೆ ಇಲ್ಲಿನ ಜನ ಎಲ್ಲ ಕಡೆಲಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿತು. ಕೇವಲ ಮಹಿಳೆಯರಿಗಿಟ್ಟರು ಕೂಡ ಸಾಕಷ್ಟು ಅಣ್ಣ ತಮ್ಮಂದರು ಕೂಡ ಇದಕ್ಕೆ ಸಹಕಾರ ಕೊಟ್ಟರು. ಎಲ್ಲ ಒಟ್ಟಾಗಿ ಎಲ್ಲ ಕಡೆಲಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗೈತೆ. ತುಂಬ ಖುಷಿ ಆಯಿತು. ಇದು ಏನಪ್ಪ ಇವತ್ತು
ಬಹುಮತಿ ಗೆದ್ರೆ ಬಿಟ್ಟರೆ ಅದು ಮುಖ್ಯ ಅಲ್ಲ, ಪಾರ್ಟಿಸಿಪೆಂಟ್ ಮಾಡಿದರು ಅದು ಅವ್ರ ಮುಖದಲ್ಲಿ ಖುಷಿ ನಾನು ನೋಡಕತ್ತೀನಿ. ಆಮೇಲೆ ನನಗೂ ಭಾಳ ಖುಷಿ ಆಯಿತು, ಅದು ಮುಖ್ಯ ಆಗೈತೆ ರೀ ಅಂತೇಳಿ. ಇನ್ನು ಬೇರೆ ಬೇರೆ ಭಾಗದಲ್ಲಿ ನೆರೆಗಲ್ಲಲ್ಲಿ ನಾಳೆ 1ನೇ ತಾರೀಕು ಇಟ್ಕೊಂಡಿವಿ. ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 8ನೇ ತಾರೀಕು ಕೂಡ ನಾವು ಡಂಬಳಲ್ಲಿ ಇಟ್ಕೊಂಡಿವಿ. ರೋಣದಲ್ಲಿ ಅದೇ ಥರ 15ನೇ ತಾರೀಕು ಇಟ್ಕೊಂಡು ಇವೆಲ್ಲ ಕಾರ್ಯಕ್ರಮ ಇಲ್ಲೊಂದೇ ಅಲ್ಲ, ಅಲ್ಲಿ ಕೂಡ ಯಶಸ್ವಿ ಆಗುತ್ತಾ ನಮ್ಮ ಕಾರ್ಯಕ್ರಮ ಅಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸ್ಪಂದನ ಮಹಿಳಾ ಮಂಡಳ ರೋಣ ಇವರ ವತಿಯಿಂದ ಇಂದು ಗಜೇಂದ್ರಗಡ ಬಂಡಿ ಗಾರ್ಡನ್ನಲ್ಲಿ ಮಹಿಳಾ ದಿನಾಚರಣೆಯನ್ನು ವಿವಿಧ ಸ್ಪರ್ಧೆಗಳ ಆಯೋಜಿಸುವುದರ ಮೂಲಕ ಹಮ್ಮಿಕೊಳ್ಳಲಾಯಿತು. ಜಾನಪದ ಗೀತೆ, ಜಾನಪದ ನೃತ್ಯ, ಜೋಗುಳ ಪದ, ಬೀಸುಕಲ್ಲಿನ ಪದ ಹಾಗೂ ಒಡಪು ಹೀಗೆ 6 ವಿಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿ ಬಹಳ ವಿಜೃಂಭಣೆಯಿಂದ ಈ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಸುತ್ತ 10 ಹಳ್ಳಿಯಿಂದ ಜನ ಬಹಳ ಉತ್ಸುಕತೆಯಿಂದ ಇಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜಕ್ಕೂ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಹಲವಾರು ಮಂದಿ ಅವರೆಲ್ಲರಿಗೂ ನಾವು ಈ ಕಾರ್ಯಕ್ರಮದ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಹೀಗೆ ಜನರಿಗೆ ನಾವು ಅವರಲ್ಲಿರ್ತಕ್ಕಂಥ ಕಲೆಯನ್ನು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಲಿಕ್ಕೆ ನಾವು ಕಲ್ತಂಥವರು ಅವರಿಗೆ ಮಾರ್ಗದರ್ಶನವನ್ನು ಹೇಳಿಕೊಡ್ಬೇಕು. ನಾವು 4 ಮಂದಿಗೆ ಹೇಳಿದರೆ ಅವರು ಇನ್ನೂ 4 ಜನರಿಗೆ ಆ ವಿಷಯವನ್ನು ತಿಳಿಸ್ತಾರೆ. ಕಲೆ ಮುಂದಿನ ತಲೆಮಾರಿಗಳೇ ಅದು ವಿಸ್ತರಣೆ ಆಗಬೇಕು. ಯಾರು ಕರೀತಾರಲ್ಲ ಅವರನ್ನು ಅಲ್ಲೇ ಮುದುಡಿ ಮಾಡೋದ್ರ ಬದಲು ಅವ್ರಿಗೆ ಬೆಲೆ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಅಂದಾಗ ಇಂಥ ಕಲೆ ಸಾಹಿತ್ಯ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಇಂಥ ಗಜೇಂದ್ರಗಡದಲ್ಲಿ ಕಲೆಗೆ ಒಂದು ಬೆಲೆ ಸಿಗುತ್ತೆ ಅಂತ ಹೇಳೋದ್ರ ಮೂಲಕ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ತೆ. ಎಲ್ರಿಗೂ ನಮಸ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮ ಶಶಿಕಲಾ ಮೇಡಮ್ ಅವರು ಸ್ಪಂದನಾ ಮಹಿಳಾ ಸಂಘದಿಂದ ಅವರ ವತಿ ಒಂದು ಕಾರ್ಯಕ್ರಮ ಮಾಡೋಣ ಅಂಥೇಳಿ ಒಂದು ತಿಂಗಳದಿಂದ ಈ ಕಾರ್ಯಕ್ರಮದ ಬಗ್ಗೆ ಭಾಳಷ್ಟು ಏನಂದ್ರೆ ಹುರುಪಿಟ್ಕೊಂಡಾರ. ಆ ಹುರುಪಿಗೆ ತಕ್ಕಂಗೆ ಈ ಎಲ್ಲ ಹೆಣ್ಮಕ್ಳು ಅವರಿಗೆ ಸ್ಪಂದನೆ ಕೊಟ್ಟಿದ್ದಾರ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಭಾಳ ಹೋಪ್ ಇಟ್ಕೊಂಡಿದ್ರು. ಏನಪ್ಪ ಅಂದ್ರೆ ಇಂಥ ಒಂದು ಕಾರ್ಯಕ್ರಮ ಗಜೇಂದ್ರಗಡದಾಗ ಹೆಣ್ಮಕ್ಳಿಗೆ ಸಪೋರ್ಟಿಂಗ್ ಆಗಿ ಅದು ನಮ್ಮ ಈ ಒಂದು ಹಳ್ಳಿ ಸೊಡಗು, ಆಮೇಲೆ ವಯಸ್ಸಾದಂಥ ಅಜ್ಜಿಗಳಿಗಿರ್ಬೋದು, ಆಂಟಿಗಳಿಗೆ, ಇವ್ರಿಗೆಲ್ಲ ಅವರು ಪ್ರೋತ್ಸಾಹ ಕೊಡೋದು ನೋಡಿದ್ರೆ ಅವ್ರಿಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗಲಿ, ವರ್ಷ ವರ್ಷ ಇದೇ ಥರ ಕಾರ್ಯಕ್ರಮ ಕೊಡಲಿ, ನಮ್ಮ ಮಹಿಳಾ ದಿನಾಚರಣೆ ಒಂದು ಹಬ್ಬ, ಒಂದು ದೀಪಾವಳಿ ಹಬ್ಬ ಥರ ಆಗಲಿ ಅನ್ನೋದು ನಮ್ಮೆಲ್ಲರ ಆಸೆ. ನನ್ನ ಹೆಸರು ರೇಣುಕಾ ಹೇವೂರ್ ಅಂತ ಹೇಳಿ. ನಂದು ಕನಸು ಸೇವಾ ಫೌಂಡೇಶನ್ ಇದೆ. ಮೇಡಮ್ ಅವರು ನನಗೆ ಕಾರ್ಯಕ್ರಮಕ್ಕೆ ಕರೆದು ಅವರಿಗೆ ನಾನು ಒಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನಿಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಚಾನಲ್ಗೆ ಅವರಂತ ಇವತ್ತು ಗಜೇಂದ್ರಗಡ ಭಾಗದಾಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಮಹಿಳೆಯರಿಗೆ ಸ್ಪಂದನಾ ಮಹಿಳಾ ಮಂಡಳ ವತಿಯಿಂದ ಇವತ್ತು ಶಶಿಕಲಾ ಮೇಡಮ್ ಅವರು ಎಲ್ಲ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರನ್ನು ಕೂಡಿಸಿಕೊಂಡು ಸಿಟಿ ಲೆವೆಲ್ನಾಗ ಏನು ಇವತ್ತು ಮಹಿಳಾ ದಿನಾಚರಣೆ ಮಾಡ್ತೀವಿ, ಬೇರೆ ಬೇರೆ ಕಾರ್ಯಕ್ರಮನ ಇಟ್ಕೊತೀವಿ. ಮೇಡಮ್ ಅವರು ಇವತ್ತು ಗ್ರಾಮೀಣ ಭಾಗದ ಇರ್ತಕ್ಕಂಥ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಇವತ್ತೇನು ಹಾಡಿರ್ಬೋದು, ಜಾನಪದ ಇರ್ಬೋದು, ಸೋಬಾನ್ ಪದ ಇರ್ಬೋದು, ಜಾನಪದ ನೃತ್ಯ ಇರ್ಬೋದು, ಜೋಗುಳ ಪದ, ಇಂಥ ಕಾರ್ಯಕ್ರಮಗಳು ನಶಿಸಿ ಹೋಗಬಾರ್ದು. ಹಿಂದಿನ ಅಜ್ಜಿಯವ್ರು ಏನು ಹಾಡ್ತಾರೆ ಅವೆಲ್ಲ ಉಳಿಬೇಕನ್ನೋದನ್ನು ತಿಳ್ಕೊಂಡು ಇವತ್ತು ಶಶಿಕಲಾ ಮೇಡಮ್ ಅವರು ಒತ್ತು ಕೊಟ್ಟು ಅವರು ಜನರ ಜೊತೆ ಭಾಳ ಒಡನಾಟ ಇಟ್ಕೊಂಡು ಗ್ರಾಮೀಣ ಭಾಗದ ಜನರಿಗೆ ಮೇಡಮ್ ಅವ್ರು ಇವತ್ತು ಹೆಚ್ಚು ಒತ್ತು ಕೊಡ್ತಾರೆ. ಇಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಹೆಣ್ಮಕ್ಳಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಅವರು ಎಲ್ಲ ಹಳ್ಳಿಗಳಿಗೆ ಅಡ್ಡಾಡ್ತಾರೆ. ಎಲ್ಲರಿಗೆ ಹೆಣ್ಮಕ್ಳು ಕರ್ಕೊಂಡು ತಮ್ಮ ಕ್ಷೇತ್ರದಾಗ ಎಲ್ಲರೂ ಹೆಣ್ಮಕ್ಳು ಹಳ್ಳಿಯವರು ಅವ್ರಿಗೆ ಭಾಗವಹಿಸಲು ಕಾರ್ಯಕ್ರಮ ಕೊಡಬೇಕಂತ ಇವತ್ತು ಗಜೇಂದ್ರ ಭಾಗದಾಗ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಮೇಡಮ್ ಅವರು ಎಲ್ಲ ಏನು ತಿಳ್ಕೊಂಡಿದ್ದಾರೆ ಅದಕ್ಕಿಂತ ಏನು 50, 60, 70 ಇವತ್ತು ಸ್ಪರ್ಧಾ ಇತ್ತು ಅಂತ ತಿಳ್ಕೊಂಡಿವಿ. ಅದಕ್ಕಿಂತ ಮಿಕ್ಕಿ ಹೆಚ್ಚು 220-25 ಜನ ಭಾಗವಹಿಸ್ಯಾರಂದ್ರೆ ನಮಗೆಲ್ಲ ಭಾಳ ತಾಲೂಕಿನಾಗ ಭಾಳ ಖುಷಿ ಪಡ್ತೀವಿ. ಏನಂದ್ರೆ ಇದೆಲ್ಲ ಮೇಡಮ್ ಅವ್ರ ಶ್ರಮ ಅಂತೀವಿ. ಅವರೆಲ್ಲ ಜನರು ಕೂಡ ಒಡನಾಟ
ಒಡನಾಟಿದ್ದನ್ನು ನೋಡಿದೆಲ್ಲ ಜನರು ಇಷ್ಟು ಬರ್ತಾರಂತ ನಾವು ಭಾವಿಸ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಕಾರ್ಯಕ್ರಮವನ್ನು ಶಶಿಕಲಾ ಮೇಡಮ್ ಅವರು ಮಾಡಲಿ, ಮಹಿಳೆಯರಿಗಾಗಿ ನಾವು ಮಾಡ್ತೀವಿ. ಇನ್ನೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ರೋಣದಲ್ಲಿ ಮಾಡ್ತೀವಿ, ನೆರೆಗಲ್ಲಿ ಮಾಡ್ತೀವಿ, ಡಂಬಳ ಹೋಬಳಿಯಲ್ಲಿ ಮಾಡ್ತೀವಿ. ಎಲ್ಲ ರೀತಿ ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ ಶಶಿಕಲಾ ಮೇಡಮ್ ಅವರು ಇನ್ನೂ ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ಅದ್ರಾಗ ಎಲ್ಲರೂ ಭಾಗವಹಿಸಲಿ ಅನ್ನುವಂಥದ್ದನ್ನು ಹೇಳ್ತೀವಿ ನಾವು. ಸ್ಪಂದನಾ ಮಹಿಳಾ ಮಂಡಳಿ ವತಿಯಿಂದ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದು ಎಲ್ಲ ನಮ್ಮ ಶಶಿಕಲಾ ಮೇಡಮ್ ಅವ್ರದ್ದು ಉದ್ದೇಶ ಏನಪ್ಪ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ವಯಸ್ಸಾದ ಮಹಿಳೆಯರು ಈಗೆಲ್ಲರೂ ಬಂದಾರಲ್ಲ, ಹುರುಪ್ಲಿಂತ್ರ ಬಂದಾರ. ಆದ್ರೆ ಅವ್ರಿಗೆ ಒಂದು ನಮ್ಮ ಮೇಡಮ್ ಅವ್ರು ಹೇಳಿದ್ರು, ನೀವೆಲ್ಲ ಇಲ್ಕಲ್ ಸೀರೆ ಉಟ್ಕೊಂಡು ಬರ್ರಿ, ನೀವು ಚಲೋ ಒಂದು ಮುದುಕ್ಯಾರ ಹಳೆಯ ಕಾಲದ ಸೀರೆ ಉಟ್ಕೊಂಡು ಬರ್ರಿ ಅಂತ ಹೇಳಿದ್ರು. ಅದೇ ಪ್ರಕಾರ ಅವ್ರು ಹುರುಪ್ಲಿಂತ್ರ ಬಂದಾರ. ಒಂದು ದಿವಸದ ದುಡಿಮೆ ಬಿಟ್ಟು ನಮ್ಮ ಮೇಡಮ್ ಅವ್ರ ಒಂದು ಮಹಿಳಾ ಫಂಕ್ಷನದ ಬಗ್ಗೆ ಬಂದಾರ. ಅವರು ಬಹುಮಾನಕ್ಕಿಂತ ನಮಗೆ ಅವಕಾಶ ಕೊಟ್ಟಿದ್ದು ಮಹತ್ವ ಅಂತ ನಮ್ಮ ಮುಂದೆ ಹೇಳ್ಯಾರ. ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳುತ್ತಾ ನಮ್ಮ ಮೇಡಮ್ ಅವರು ಇದೇ ರೀತಿ ಮುಂದೆ ಸಾಗಲಿ ಅಂತ ಹೆಮ್ಮೆಯಿಂದ ಹೇಳುತ್ತಾ ನನ್ನ ಮಾತು ಮುಗಿಸುತ್ತೇನೆ. ನಾಜ್ ಬೇಗಂ ಎಲಿಗಾರ್ ಅಂತ, ರೋಣ. ನಮಸ್ಕಾರ, ನಾವು ರಶ್ಮಿ ಅಂತ, ರೋಣದವರು. ಸ್ಪಂದನಾ ಮಹಿಳಾ ಇದರಿಂದ ನಾವೇ ಇಲ್ಲಿ ಇದನ್ನು ಕಾರ್ಯಕ್ರಮನ ಆಯೋಜಿಸುವಂತ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಹಳ್ಳಿ ವಾತಾವರಣದ ಪ್ರತಿಯೊಂದು ಹೆಣ್ಮಕ್ಳು ಮನೆಯಲ್ಲಿ ಇವಾಗ ಮೊಬೈಲ್ ಯುಗದಲ್ಲಿ ನಾವು ಮೊಬೈಲ್ನ ನೋಡ್ಕೊಂಡು ಟೈಮ್ ಕಳೀತಿರ್ತೀವಿ. ಅಂಥ ವಿಷಯದಾಗ ಇವತ್ತಿಲ್ಲಿ ಎಷ್ಟೋ 70-80 ವಯಸ್ಸಿನ ಅಮ್ಮಂದಿರು ನೋಡ್ತೀವಿ. ಪ್ರತಿಯೊಂದು ಇವತ್ತಿಲ್ಲಿ ಯಾರಿಗೂ ಅವಕಾಶ ಇಲ್ಲೋ ಅನ್ನೋಂಗಿಲ್ಲ, ಎಲ್ಲರೂ ಸೇರಿ ಬಂದು ಇಲ್ಲಿ ಅವಕಾಶ ತೊಗೊಂಡು ಪ್ರತಿಯೊಂದು ಅವ್ರವ್ರ ಕಲೆ ಏನಿದೇನೋ, ಜಾನಪದ ನೃತ್ಯನೋ ಇಲ್ಲ ಜೋಗಳ ಪದನೋ ಪ್ರತಿಯೊಂದೂ ಅವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ಅವರಿಂದ ನಾವು ಅದನ್ನು ನೋಡಿ ಅವ್ರಿಗೆ ನಾವು ಜಜ್ಮೆಂಟ್ ಕೂಡ ಕೊಟ್ಟು ಅವರಲ್ಲಿ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿರೋದನ್ನು ನಮಗೆ ನೋಡೋಕೆ ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಈ ಥರ ಎಲ್ಲರೂ ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬಂದು ಇವಾಗ ಒಂದು ಜಾತ್ರೆ ಥರ ಮಾಡಕತ್ತೀವಿ. ಇದು ಎಲ್ಲ ಮಹಿಳೆಯರು ಪ್ರತಿದಿನ ಯಾರೂ ಮಾಡೋಕ್ಕಾಗಲ್ಲ. ಪ್ರತಿನೂ ಅವರು ಒಂದು ಕೆಲಸನ ಬದಿಗಿಟ್ಟು ಇವತ್ತು ಬಂದು ನಾವು ಇದನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಶಶಿಕಲಾ ಮೇಡಮ್ ಅವರಿಗೂ ಹಾಗೂ ನಮ್ದೆಲ್ಲ ಸದಸ್ಯರು ಪ್ರತಿ ಎಲ್ಲ ಹೆಣ್ಮಕ್ಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇವೆ. ಥ್ಯಾಂಕ್ ಯು. ನನ್ನ ಹೆಸರು ಸೈದಾಬಿ ಜಂಗಿ ಅಂತ. ನಮ್ಮ ಮೇಡಮ್ ಅವ್ರು ಇವತ್ತು ಈ ಸಂಘ ಕೂಡಿಸಿ ಮಂದಿ ಕೂಡಿಸಿ ಮಾಡಿದ್ದಕ್ಕೆ ನಮಗೆ ಭಾಳ ಖುಷಿ ಅನ್ಸೈತಿ. ಯಾರು ಹೆಣ್ಮಕ್ಳು ಒಳಗಿರಬೇಡ್ರಿ, ಹೊರಗೆ ಬಂದು ನಮ್ಮ ಬಲ ತೋರಿಸ್ಬೇಕು. ನಮ್ಮ ಬಲ ತೋರಿಸಿದ್ರೆ ನಾವು ಯಶಸ್ವಿನಿ ಆಗೋದು. ಎಲ್ಲದಕ್ಕೂ ಗಂಡು ಮಕ್ಳು ಹೋಗ್ಬೇಕಂದ್ರೆ ಆಗಂಗಿಲ್ಲ. ಹೆಣ್ಮಕ್ಳು ಬಂದು ನಾವು ಏನು ಅನ್ನೋದು ತೋರಿಸಿ ಇಷ್ಟು ಬಳಗ ಕೂಡಿಸಿ ಮೇಡಮ್ ಅವ್ರು ನಮಗೆಲ್ಲ ಭಾಳ ಅನುಕೂಲ ಮಾಡಿಕೊಟ್ಟಾರೆ. ಎಲ್ಲ ಕಡೆಯೂ ಬರ್ತಾರೆ, ಬಡವ್ರು ಆಧಾರವರು. ಮೇಡಮ್ ಅವರು ಶಶಿಕಲಾ ಮೇಡಮ್ ಅವ್ರು ಅಂದ್ರೆ ನಮಗೆ ಭಾಳ ಖುಷಿ, ಭಾಳ ಹೆಮ್ಮೆಯಿಂದ ಅವ್ರು ಎಲ್ಲರನ್ನೂ ಕರೀತಾರೆ, ಎಲ್ಲರಿಗೂ ಟ್ಯಾಂಕ್ಸ್ ಕೊಡ್ತಾರೆ, ಎಲ್ಲರನ್ನೂ ಬಾ ಅಂತ ಕರೀತಾರೆ. ಆದ್ರೆ ನಾವು ಮಳೆಯರು ಎಲ್ಲರೂ ಅವ್ರ ಹಿಂದೆ ಬೆನ್ನು ಬಿದ್ದು ಅವ್ರ ಬೆನ್ನೆಲುಬಾಗಿ ನಿಂತು ನಾವು ಅವ್ರಿಗೆ ಯಾವ ಮಾತಿಗೂ ಯಶಸ್ವಿಯಾಗಿ ನಾವು ಗೆಲ್ಲಿಸ್ಬೇಕಂತ ನಾನು ಎರಡು ಮಾತನ್ನು ಮುಗಿಸ್ತೀನಿ.